ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪಂಚೆ ಯೂಶ್ವಲಿ ಹಬ್ಬದ ಟೈಮಲ್ಲಿ ನಾನು ಸ್ಟಾಕ್ ಅಲ್ಲ ಗೈಸ್. ನೋಡಿ ಸಕಲಾಗಿ ಬಂದಿದ್ದಲ್ಲ. ಓಹೋ ನೀನೇ ಬ್ಯೂಟಿ ಕ್ವೀನ್ ಆಗ್ಬೇಕಾ ಈ ಏಜಲ್ಲಿ. ನೋಡಿ ಗೈಸ್ ಇಷ್ಟು ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದೀರಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹಬ್ಬ. ಸೊ ಹಬ್ಬ ಅಂದರೆ ಮನೇಲಿ ಎಲ್ಲ ಖುಷಿ, ಡೆಕೋರೇಷನ್ನು, ಅಲಂಕಾರ ಸಕ್ಕತ್ತಾಗಿ ಮಾಡಿರ್ತಾರೆ, ದೇವ್ರ ಕೂರಿಸಿರ್ತಾರೆ. ಸೊ ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಇದನ್ನು ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಳಗಡೆ ಹೋಗಿ ನನ್ನ ಲಾಸ್ಟ್ ವ್ಲಾಗಲ್ಲಿ ಯಾರಾದರೂ ನೋಡಿದ್ರೆ ನಾವು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ ಪೂಜೆ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ ನಮ್ಮನೇಲಿ ಹಬ್ಬ ಮಾಡ್ತಾಯಿದ್ವಿ. ಸೊ ಲೆಟ್ ಸ್ಟಾರ್ಟ್ ಗೈಸ್. ಸೊ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ಥರ ರಂಗೋಲಿ ಹಾಕಿದ್ದಾರೆ. ಸೊ ರಂಗೋಲಿ ಹಾಕಿ ಹಿಂಗೆ ಪ್ಯಾನ್ ಆಗಿದ ತಕ್ಷಣ ನಮ್ಮ ಅಜ್ಜಿ ಬಂದಿದ್ದಾರೆ. ಹಾಯ್ ಮಮ್ಮ. ಅಪ್ಪ ಏನಾಗಲ್ಲ, ನೀನು ತಿನ್ನು, ಹೋಗ್ಲಿ ಹಾಯ್ ಹೇಳು. ಹಾಂ. ಸೊ ಗೈಸ್ ಅದು ನಮ್ಮ ಅಜ್ಜಿ ಅವರಿಂದ ಬಂದಿದ್ದಾರೆ. ಏನಾಗಲ್ಲ. ಓಹೋ ನೀನೇ ಬ್ಯೂಟಿ ಕ್ವೀನ್ ಆಗ್ಬೇಕಾ ಈ ಏಜಲ್ಲಿ, ಪರವಾಗಿಲ್ಲ. ಸೊ ಗೈಸ್ ನಮ್ಮಮ್ಮ ಯಾಕಮ್ಮ ಸೀರೆ ಉಟ್ಕೊಂಡಿಲ್ಲ? ಎನಿವೆ ಗೈಸ್ ನೋಡಿ ನಮ್ಮನೆ ದೇವರು ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಸೊ ಇದ್ರದ್ದು ಒಂದು ಸಿನಿಮ್ಯಾಟಿಕ್ ಹಾಕ್ತೀನಿ, ನೋಡ್ಕೊಂಬನ್ನಿ ಕಂಪ್ಲೀಟ್ ಡೆಕೋರೇಷನ್ ಯಾವ ಥರ ಮಾಡಿದ್ದೀವಿ ಅಂತ. ಎಷ್ಟೊತ್ತು ತಗೊಂತಮ್ಮ ಮಾಡೋಕ್ಕೆ? ರಾತ್ರಿ 11. ಇಡ್ಡಿ ಸೆಟಪ್ಪು ಫುಲ್ ಕಂಪ್ಲೀಟ್. ಒಂದೊಂದೇ ಸ್ವಲ್ಪ ಹೊತ್ತು ಮಾಡ್ತಾನೆ ಇದ್ದೀನಿ. ಹೌದಾ ಗೈಸ್? ಪೂಜೆಗೆ ನಾನು ಇರಲಿಲ್ಲ, ಅಂದರೆ ಬೆಳಗ್ಗೆ ಮಾಡಿದ್ವಲ್ಲ, ಮಲ್ಗಕ್ಕೆ ಸ್ವಲ್ಪ ಲೇಟ್ ಆಯಿತು. ಲಾಸ್ಟ್ ವ್ಲಾಗ್ ಎಡಿಟ್ ಮಾಡಿ ಮಲ್ಗಕ್ಕೆ ಆಲ್ಮೋಸ್ಟ್ 1-2 ಗಂಟೆ ತನಕ ಆಗಿತ್ತು. ಅದಕ್ಕೆ ಸೊ ನಾನು ಬೆಳಗ್ಗೆ ಪೂಜೆಗೆ ಇರಲಿಲ್ಲ. ಎಷ್ಟು ಗಂಟೆಗೆ ಮಾಡಿದೆ ಅದು ಪೂಜೆ? 4 AM ಮಾಡ್ದೆ. ನೀನು ಎದ್ದಿದ್ದು ಎಷ್ಟು ಗಂಟೆಗೆ? 2:15, 2:15. ಯಪ್ಪ. ಬಟ್ ಗೈಸ್ ನೋಡಿ ಸಕಲಾಗಿ ಬಂದಿದ್ದಲ್ಲ. ಆಮೇಲೆ ಅಡುಗೆ ಏನೇನು ಮಾಡಿದ್ಯಾ ನೋಡ್ವಾ, ಬಾ ತೋರಿಸು. ನೋಡಿ ಗೈಸ್ ಇಷ್ಟು ಮಾಡಿದ್ದಾರೆ. ಸೊ ಒಬ್ಬಟ್ಟು, ಇದ್ಯಾದಮ್ಮ ಬೀನ್ಸ್ ಪಲ್ಯ, ಆಮೇಲೆ ಕೋಸಂಬರಿ, ಚಿತ್ರಾನ್ನ, ಸ್ವಲ್ಪ ಅನ್ನ, ಅದ್ರ ಜೊತೆ ಏನು ಸಾರು? ಒಬ್ಬಟ್ಟು ಸಾರು. ಇದು ಹಾಲು, ಯಾಕಂದರೆ ನನಗೆ ಒಬ್ಬಟ್ಟು ಜೊತೆ ನಂಗೆ ಹಾಲು ಬೇಕು ಗೈಸ್, ಮತ್ತು ನಂಗೆ ತುಪ್ಪನೂ ಜಾಸ್ತಿ ಬೇಕು. ಸೊ ನೋಡಿ ಈ ಥರ ಅಡುಗೆ ಮಾಡಿದ್ದಾರೆ. ಸೊ ಇದು ನಮ್ಮ ಹಬ್ಬದ ಊಟ. ಸೊ ಹಬ್ಬದ ಊಟ ಮುಗಿಸ್ಕೊಂಡು ಹಂಗೆ ಕೆಳಗಡೆ ನಂದಿನಿ ಅಕ್ಕವ್ರ ಮನೆಗೆ ಹೋಗೋಣ, ಅಂದರೆ ವಿಶ್ವತವ್ರ ಮನೆಗೆ ಹೋಗೋಣ. ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ದೇವ್ರು ಹಿಂಗೆ ಕೂರಿಸಿದ್ರೆ ನೋಡೋಣ. ಆಮೇಲೆ ಹಂಗೆ ನಮ್ಮ ಅತ್ತೆ ಮನೆಗೆ ಹೋಗೋಣ. ಸೊ ಸ್ಯಾಮ್ ಅವ್ರ ಮನೇಲಿ ಯಾವ ಥರ ದೇವ್ರು ಕೂರಿಸಿದ್ದಾರೆ. ಸೊ ಎಲ್ಲ ಕಡೆ ಓಡಾಡಿಕೊಂಡು ನೋಡಿಕೊಂಡು ಹಬ್ಬನೊಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬರೋಣ. ನಾನು ಪಂಚೆ ಉಟ್ಕೊಳ್ಳೋಣ ಅಂದ್ಕೊಂಡೆ ಗೈಸ್, ಬಟ್ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಕೆಲಸಕ್ಕೆ. ಸೊ ಪಂಚೆ ಉಟ್ಕೊಂಡು ಅಲ್ಲೆಲ್ಲ ಓಡಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಜೀನ್ಸು ಮತ್ತು ವೈಟ್ ಹಾಕ್ಕೊಂಡೆ. ಸೊ ಬನ್ನಿ ತಿಂದ್ಬಿಟ್ಟು ಕೆಳಗಡೆ ಹೋಗುವ ಗೈಸ್. ಇವಾಗ ಜಸ್ಟ್ ವಿಶ್ವತವ್ರ ಮನೆಗೆ ಬಂದ್ವಿ. ಇವ್ರ ಮನೇಲೂ ನೋಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಹೋಗಿದ ತಕ್ಷಣ ಸ್ಟ್ರೇಟ್ ದೇವರು. ಚೆನ್ನಾಗಿ ಮಾಡಿದ್ದೀರಾ ನಂದಿನಿ ಅಕ್ಕ? ಚೆನ್ನಾಗಿ ಮಾಡಿದ್ದೀರಾ? ಎಸ್. ಒಳಗಡೆ ದೇವ್ರ ಮನೆ ಒಳಗಡೆನೆ ಎಲ್ಲ ಪ್ಲೀಸ್ ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಓ ಇದೇನು ಹೂವು ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ದೀರಾ? ಚೆನ್ನಾಗಿದೆ. ಹಾಂ ಪಾಪ ನಿಮ್ಮ ದೊಡ್ಡ ಮಗಳನ್ನ ಕಳಿಸ್ಬಿಟ್ಟಿದ್ದೀರಾ ಹಬ್ಬಕ್ಕೆ? ಹಬ್ಬ ಮಾಡಕ್ಕೆ ಹೋಗಿದ್ದಾಳೆ. ಚೆನ್ನಾಗಿ ಮಾಡಿದ್ದೀರಾ? ಸಖತ್ತಾಗಿ ಮಾಡಿದ್ದೀರಾ? ಹಾಂ ತುಂಬ ಚೆನ್ನಾಗಿದೆ. ನಾನು ಅದೇ 3 ಮನೆದು ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ನಿನ್ನೆ. ಅದಕ್ಕೆ ನಮ್ಮ ಮನೆದಾಯಿತು, ಇವಾಗ ನಿಮ್ಮ ಮನೆದು ನೆಕ್ಸ್ಟು. ಸೊ ಗೈಸ್
ನಂದಿನಿ ಅಕ್ಕವ್ರ ಮನೆದು ಮುಗೀತು. ಇವಾಗ ನಿಮ್ಮ ರಂಗೋಲಿ ತೋರಿಸ್ನಪ್ಪ, ಬಂದಿದ ತಕ್ಷಣ ಅದೇ ಫಸ್ಟ್ ತೋರಿಸಿದ್ದು. ಸೊ ಹಂಗೆ ಬನ್ನಿ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗೋಣ, ಸ್ಯಾಮ್ ಮನೆಗೆ. ಗೈಸ್ ಜಸ್ಟ್ ನಮ್ಮ ಅತ್ತೆ ಮನೆಗೆ ಬಂದೆ. ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಮ್ಮಮ್ಮ ಮಾತ್ರ ಇದ್ದಾರೆ. ಎಷ್ಟೊತ್ತಾಗುತ್ತಮ್ಮಮ್ಮ? ಈಸಿ ನಾನೇ ತೋರಿಸ್ಬಿಡ್ತೀನಿ. ಲೈಕ್ ಗೈಸ್ ನೋಡಿ, ಇವ್ರ ಮನೇಲಿ ಯಾವ ಥರ ಇಟ್ಟಿದ್ದಾರೆ, ಇವರು ದೇವ್ರ ಮನೇಲಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಗೈಸ್. ಅದೇ ಇವ್ರ ಮನೇಲಿ ಏನದು ಮುಖ ಅದಿಟ್ಟಿಲ್ಲ, ಬಟ್ ಹಂಗೆ ಸೀರೆ ಉಟ್ಟಿಸಿ ಒಂಥರ ಲಕ್ಷಣವಾಗಿದೆ. ಏನಮ್ಮ ಏನಾಗಿತ್ತು? ಹೌದಾ? ಚೆನ್ನಾಗಿದೆ. ಹಿಂಗೆ ಅದು ಸೀರೆ ಉಟ್ಸೋರಲ್ಲ, ಅದೇ ಸಾಕು, ಅದೇ ಲಕ್ಷಣವಾಗಿ ಕಾಣಿಸ್ತೈತೆ ಹೇಳು. ಚೆನ್ನಾಗಿದೆ ಗೈಸ್. ಸೊ ಎನಿವೆ 3 ಮನೆದ್ದು ತೋರಿಸಿದ್ದಾಯಿತು ಅಷ್ಟೇ. ಇವಾಗ ಬನ್ನಿ, ನಾನು ಕೆಲ್ಸಕ್ಕೆ ಹೋಗಬೇಕು. ಆಚೆ ಹೋಗಿ ಅಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಅಲ್ಲಿ ಊರಲ್ಲಿ ಒಂದು ಸತಿ ಹೋಗ್ತೀನಿ ಅನಿಸುತ್ತೆ. ಊರಿಗೊಂದು ಸತಿ ಹೋಗ್ಬಿಟ್ಟು ಅಲ್ಲೊಂಚೂರು ಕೆಲಸ ಇದೆ ಊರಲ್ಲಿ. ಆ್ಯಂಡ್ ಎಲ್ಲ ಓಡಾಡಿಕೊಂಡು ಬರೋಣ. ಸಾಯಂಕಾಲ ಬಂದು, ಸಾಯಂಕಾಲ ಅಲ್ಲ, ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಗೈಸ್. ಮಧ್ಯಾಹ್ನ ಬಂದು ಒಂದು ರೌಂಡು ಪಂಚೆ ಗಿಂಚೆ ಎಲ್ಲ ಉಟ್ಕೊಂಡು ಒಂದು ಸ್ವಲ್ಪ ರೆಡಿಯಾಗಿ ಊಟದ ಟೈಮಿಗೆ ಬರಬೇಕು. ನೋಡುವ, ಲೆಟ್ಸ್ ಗೋ, ಹೋಗೋಣ ಗೈಸ್. ಇವಾಗ ಜಸ್ಟು ಮನೆಗೆ ಬಂದೆ, ಒಂದು ಸ್ವಲ್ಪ ಹೊತ್ತಾಯಿತು. ಮನೆಗೆ ಬಂದು ಒಂದು ರೌಂಡ್ ಸ್ನಾನ ಮಾಡ್ಕೊಂಬಂದಿದೆ, ಯಾಕಂದರೆ ಆಚೆ ಎಲ್ಲ ಹೋಗಿ ಬಂದಿದ್ನಲ್ಲ. ಸೊ ಒಂದು ರೌಂಡ್ ಸ್ನಾನ ಮಾಡಿ ಫ್ರೆಶ್ ಆಗಿ ಅದಾದಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ. ಬಿಕಾಸ್ ಯಾಕಂದರೆ ಪೂಜೆ ಮಾಡಿಲ್ಲ, ನಿಮಗೆ ಗೊತ್ತು, ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 4:15ಗೆ ನಮ್ಮಮ್ಮ ಪೂಜೆ ಮಾಡಿಬಿಟ್ಟಿದ್ರು. ಸೊ ಅಷ್ಟೊತ್ತಿಗೆ ನನಗೆ ಎದ್ದೊಳಕ್ಕಾಗಿರಲಿಲ್ಲ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಅಲಂಕಾರ ಎಲ್ಲ ನೋಡಿ ಹಿಂಗೆ ಇತ್ತು, ಬೆಳಗ್ಗೆ ತೋರಿಸಿದ್ದೆ. ಸೊ ಇವಾಗ ಪೂಜೆ ಮಾಡುವ ಗೈಸ್. ನಮ್ಮಮ್ಮ ನೋಡಿ ಸೀರೆ ಹಾಕೊಂಡು ಇವಾಗ ಫೈನಲಿ ರೆಡಿ ಆಗಿದ್ದಾರೆ. ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗೈಸ್. ಸಾಯಂಕಾಲ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ. ಆ್ಯಂಡ್ ಇದನ್ನು ಹೇಳ್ತಾ ಪೂಜೆ ಸ್ಟಾರ್ಟ್ ಮಾಡೋಣಮ್ಮ. ಈ ಸಹೋನು ಪಂಚ ಹಾಕೊಂಡ್ಬಿಟ್ಟಿದ್ದಾನೆ ನೋಡಿ. ಸಹೋ ಪಂಚ ಹಾಕೊಳ್ಳೋದು ಅಪರೂಪ. ಚೆನ್ನಾಗಿದೆ ಬ್ರೋ, ನನ್ನ ತೋರಿಸು ಗೈಸ್. ನೋಡಿ, ನಾನು ಪಂಚೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಪಂಚೆ ಯೂಶ್ವಲಿ ಹಬ್ಬದ ಟೈಮಲ್ಲಿ ನಾನು ಸ್ಟಾಕಲ್ಲ, ನಾರ್ಮಲ್ ಬಟ್ಟೆಲೇ ಇರ್ತೀನಿ. ಬಟ್ ವರಮಹಾಲಕ್ಷ್ಮಿ ಅಂದರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಹಬ್ಬ ಅಲ್ಲ, ಸೊ ಏನು ಮಾಡಲ್ಲ. ಸೊ ಈ ಸರಿ ವ್ಲಾಗ್ ಎಲ್ಲ ಮಾಡ್ತಿದ್ದೀವಿ, ಒಂಚೂರು ಟ್ರೆಡಿಷ್ನಲಾಗಿ ಕಾಣಬೇಕು, ಟ್ರೆಡಿಷ್ನಲಾಗಿ ಮಾಡಬೇಕು ಅಂದ್ಬಿಟ್ಟು ಪಂಚೆಲ್ಲ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಪೂಜೆ ಸ್ಟಾರ್ಟ್ ಮಾಡೋಣ. ಹಾಡು ಹೇಳು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನೆಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬೇಡ ಬಾಲಿ, ಮನೆ ಆಚೆ ಬೇಡ, ಹಚ್ಚಿದ್ದೀನಿ. ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದು ಹೇಳಂಗಿಲ್ಲ ಕರ್ತೆ ಹಾಡು. ಯಾಕೆ ಕಾಪಿ ರೈಟ್ ಆಗಲ್ವಾ? ಅಮ್ಮ ಹಾಡು ಹೇಳಿದ ಕಾಪಿ ರೈಟ್ ಅಲ್ಲ, ಬೇರೆ ಹಾಡು ಎತ್ಕೊಂಡ್ರೆ. ಹೌದಾ ಗೈಸ್ ನೋಡಿ, ನಮ್ಮಮ್ಮ ಹಾಡು ಹೇಳಿದ್ರೇ ಯೂಟ್ಯೂಬಲ್ಲಿ ಕಾಪಿ ರೈಟ್ ಆಗುತ್ತೆ ಅಂತ ಅನ್ಕೊತಾರೆ. ಎಲ್ಲರಿಗೂ ಕೇಳಿಸಿರುತ್ತೆ. ನಿನಗೆ ಮೈಕ್ ಹಾಕಿದ್ದೀನಿ, ಎಲ್ಲರಿಗೂ ತುಂಬ ಹಾಕ್ತೀನಿ. ಇಂಥವೆಲ್ಲ ಮಿಸ್ ಮಾಡಲ್ಲ. ಬಾಯಲ್ಲಿ ಹೇಳೋ ಹಾಡು ಕಾಪಿ ರೈಟ್ಸ್ ಅಂತಾರಲ್ಲ ಜನ. ಅಯ್ಯೋ, ಹಂಗೆಲ್ಲ ಆಗಿದ್ರೆ ಎಲ್ಲೋಗ್ಬೇಕಿತ್ತು ನಾವು. ಕರ್ಪೂರ ಬೆಳಗ್ಬಿಡ ನೀರು. ಹೌದಾ? ಏನಪ್ಪ ತುಂಬ ಶೆಕೆ ಅಲ್ಲ. ಅಷ್ಟೇ, ಬೆಳಗ್ಗೆನೆ ಮಾಡಿರ್ತೀವಲ್ಲ, ಇವಾಗ ಒಂದು ಸ್ವಲ್ಪ ಬೆಳಗ್ಗೆನೆ ಮಾಡಿದ್ವಲ್ಲ ಪೂಜೆ. ಸೊ ಇವಾಗ ಒಂಚೂರು ನಾನು ಪೂಜೆ ಮಾಡಿರಲಿಲ್ಲ, ಸೊ ಒಂದು ಸ್ವಲ್ಪ ಊದ್ಗಡ್ಡೆ ಎಲ್ಲ ಅಂಟಿಸ್ಬಿಟ್ಟು ಇನ್ನೊಂದು ಸತಿ ಪೂಜೆ ಮಾಡೋಣ ಅಂತ ಮಾಡಿದ್ವಿ. ಸೊ ಎಸ್. ಸೊ ಗೈಸ್, ಪೂಜೆ ಎಲ್ಲ ಆಯಿತು. ಪೂಜೆ ಮಂಗಳಾರತಿ ಎಲ್ಲ ಮುಗೀತು. ಸೊ ಇವಾಗ ನೆಕ್ಸ್ಟು ಮನೆಗೆ ಗೆಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಏನದು ಅರಿಶಿನ ಕುಂಕುಮ ಕೊಟ್ಬಿಟ್ಟು ವೆಯ್ಟ್ ಮಾಡೋಣ, ನೋಡೋಣ ಗೈಸ್. ಸೊ ಇವಾಗ ನಮ್ಮ ಏರಿಯಾ ಬಾಯ್ಸ್ ಬಂದಿದ್ದಾರೆ. ಹಾಯ್
ಹೆಂಗಿದೆ, ಚೆನ್ನಾಗಿದೆಯಾ ಡೆಕೋರೇಷನ್ನು? ಹಾಂ ಗೈಸ್, ನೆನ್ನೆ ಕರೆದಿದ್ದೆ ಇವ್ರಿಗೆಲ್ಲ ನಮ್ಮ ಮನೆಗೆ ಬನ್ನಿ ನಾಳೆ ಹಬ್ಬಕ್ಕೆ ಅಂತ. ಸೊ ಬಂದಿದ್ದಾರೆ. ನೀವೆಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಂ, ಅವ್ನು ಟ್ಯೂಷನ್ಗೆ ಹೋಗೋವನ. ಅವ್ನು ನೆನ್ನೆ ಹೇಳ್ದ ಬರೋಲ್ಲ ಅಂತ. ಏನಾದ್ರು ತಿಂತೀರಾ? ಒಬ್ಬಟ್ಟು ಏನಾದ್ರು? ಹಾಂ, ಒಬ್ಬಟ್ಟು ತಿಂದ್ವಿ. ಒಂದು ಸ್ವಲ್ಪ, ಒಂಚೂರು ಒಂದು ಸ್ವಲ್ಪ ಬೇಡವಾ? ಗೈಸ್, ನಮ್ಮ ನಂದಿನಿ ಅಕ್ಕ ಬಂದಿದ್ದಾರೆ. ನಂದಿನಿ ಅಕ್ಕ ಏನೋ ಒಂದು ಸ್ವಲ್ಪ ಓಲ್ಡಾಗಿ ಕಾಣಿಸ್ತಾರಲ್ಲ. ಇಲ್ಲ ಆ್ಯಕ್ಚುಲಿ ಹೆಂಗ ಕಾಣಿಸ್ತಾ ಇದೀವ ಗೈಸ್. ನೋಡಿ ವಿಶ್ವತ್ ಅವ್ರ ಅಮ್ಮ, ವಿಶ್ವತ್ ಅವ್ರ ಅಮ್ಮ ನೋಡಿ ಎಷ್ಟು ಹೆಂಗಾಗಿದ್ದಾರೆ. ಇಲ್ಲ ಆ್ಯಕ್ಚುಲಿ ಹೆಂಗಾಗಿದ್ದೀರ, ಸುಮ್ಮನೆ ಅದೇ ರೇಗ್ಸಕ್ಕೆ. ಅದೇ ಅದು ಸುಮ್ಮನೆ ರೇಗ್ಸಕ್ಕೆ. ಗೈಸ್, ಇವರಿಬ್ರು ಒಂದೇ ಊರು, ಇಬ್ರು ಒಂದೇ ಊರಲ್ಲಿ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅವರಿಬ್ರು. ಮತ್ತೆ ಅಂದರೆ ಒಂದೇ ಊರು ತಾನೆ, ನಮಗೆ ಒಂದೇ ಊರಿಂದ ಗೊತ್ತು ತಾನೆ, ಅದನ್ನೇ ಹೇಳಿದ್ದು. ಎಸ್ ಆಫ್ ಕೋರ್ಸ್. ಬಾಯ್. ನಾನು ಅದೇ ಸಹೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.